ಧನು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ವಿಶೇಷವಾದ ಕ್ಷಣ ಹತ್ತಿರ ಬರುತ್ತಿದೆ. ಅದು ನೀವು ಕಾಣದ ದಿಕ್ಕಿನಿಂದ ನೀವು ನಿರೀಕ್ಷಿಸದ ರೀತಿಯಲ್ಲಿ ಮೆಲ್ಲಗೆ ಆದರೆ ನಿಖರವಾಗಿ ಬರುತ್ತಿದೆ. ಈ ಮಾತನ್ನು ಕೇಳಿ ನೀವು ಬಹುಶಃ ಯೋಚಿಸುತ್ತಿರಬಹುದು, ಇದು ನಿಜವಾ? ನನ್ನ ಜೀವನದಲ್ಲಿ ನಿಜಕ್ಕೂ ಏನಾದರೂ ಬದಲಾಗುತ್ತಿದೆಯಾ? ಹೌದು, ಆಕಾಶದ ಗ್ರಹಗಳು ನಿಮ್ಮ ಪರವಾಗಿ ಮಾತನಾಡುತ್ತಿವೆ. ವಿಧಿ ನಿಮ್ಮ ಹೆಸರನ್ನು ಕರೆಯುತ್ತಿದೆ. ಧನು ರಾಶಿ ಎಂದರೆ ಅದೊಂದು ಶಕ್ತಿಯ ರಾಶಿ, ಗುರುವಿನ ಆಶ್ರಯದಲ್ಲಿ ಹುಟ್ಟಿದ ರಾಶಿ, ಅಗ್ನಿ ತತ್ವದ ರಾಶಿ. ನಿಮ್ಮ ಹೃದಯದಲ್ಲಿ ಯಾವಾಗಲೂ ದೊಡ್ಡ ಕನಸುಗಳು ಇರುತ್ತವೆ. ನೀವು ಎಷ್ಟೇ ಕಷ್ಟ ಅನುಭವಿಸಿದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ಕೆಲವು ಸಮಯಗಳಲ್ಲಿ ಅದೆಷ್ಟು ಪ್ರಯತ್ನ ಮಾಡಿದರೂ ಫಲ ಕಾಣದೆ ನೀವು ಸುಸ್ತಾಗಿ ಹೋದ ಕ್ಷಣಗಳಿವೆ. ರಾತ್ರಿ ಮಲಗುವಾಗ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಏಳುತ್ತವೆ. ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ? ನಾನು ಮಾಡಿದ ಶ್ರಮಕ್ಕೆ ಫಲ ಸಿಗುತ್ತದೆಯಾ? ದೇವರು ನನ್ನ ಪ್ರಾರ್ಥನೆ ಕೇಳುತ್ತಿದ್ದಾನಾ? ಇಂದು ನಾನು ನಿಮಗೆ ಒಂದು ಮಹತ್ವದ ಸತ್ಯ ಹೇಳಲು ಬಂದಿದ್ದೇನೆ. ದೂರದಿಂದ, ತುಂಬಾ ದೂರದಿಂದ ಒಂದು ಅವಕಾಶ ನಿಮ್ಮ ಕಡೆಗೆ ಚಲಿಸುತ್ತಿದೆ. ಅದು ಭೌಗೋಳಿಕ ದೂರವೂ ಆಗಿರಬಹುದು, ಅದು ಸಂಬಂಧಗಳ ದೂರವೂ ಆಗಿರಬಹುದು, ಅದು ಕಾಲದ ದೂರವೂ ಆಗಿರಬಹುದು. ಆದರೆ ಅದು ಬರುತ್ತಿದೆ, ಖಚಿತವಾಗಿ ಬರುತ್ತಿದೆ. ಗ್ರಹಗಳ ಸ್ಥಿತಿ ಅದನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ ಮತ್ತು ಈ ಅವಕಾಶ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ. ನೀವು ಅಂದುಕೊಂಡಿರದ ರೀತಿಯಲ್ಲಿ. ನೀವು ಈಗ ಈ ಮಾತು ಕೇಳುತ್ತಿದ್ದೀರಿ ಎಂದರೆ ಅದು ಆಕಸ್ಮಿಕ ಅಲ್ಲ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಈ ತರಹದ ಸಂದೇಶ ಬರುತ್ತದೆ. ಅದು ದೈವ ಸಂದೇಶ. ಆ ಸಂದೇಶವನ್ನು ಸ್ವೀಕರಿಸಿ ಅದರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಡುವವರ ಜೀವನ ಬದಲಾಗುತ್ತದೆ ಮತ್ತು ನಂಬದೆ ಹಿಂದೆ ಸರಿಯುವವರು ಅದೇ ಸ್ಥಿತಿಯಲ್ಲಿ ಉಳಿದು ಬಿಡುತ್ತಾರೆ. ಇಂದು ನೀವು ಯಾವ ದಾರಿ ಆರಿಸಿಕೊಳ್ಳುತ್ತೀರಿ ಎಂಬುದು ನಿಮ್ಮ ನಿರ್ಧಾರ. ಧನು ರಾಶಿಯ ಈ ಕಾಲಘಟ್ಟದಲ್ಲಿ ಆಕಾಶದ ಗ್ರಹಮಂಡಲ ಒಂದು ವಿಶಿಷ್ಟ ರಚನೆಯನ್ನು ತಾಳಿದೆ. ಈ ರಚನೆ ನಿಮ್ಮ ರಾಶಿಗೆ ನೇರವಾದ ಪ್ರಭಾವ ಬೀರುತ್ತದೆ. ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲಿ, ವೃತ್ತಿ, ಹಣ, ಸಂಬಂಧ, ಆರೋಗ್ಯ, ಆಧ್ಯಾತ್ಮ, ಪ್ರತಿಯೊಂದರಲ್ಲೂ ಬದಲಾವಣೆಯ ಗಾಳಿ ಬೀಸಲಿದೆ. ಈ ಬದಲಾವಣೆ ಇದ್ದಕ್ಕಿದ್ದಂತೆ ಬರಬಹುದು. ನೀವು ಸಿದ್ಧರಾಗಿರಬೇಕು. ನಿಮ್ಮ ಮನಸ್ಸು ತೆರೆದಿರಬೇಕು. ಏಕೆಂದರೆ ಅವಕಾಶ ಬಂದಾಗ ಅದನ್ನು ಗುರುತಿಸಲು ಆಗದಿದ್ದರೆ ಅದು ನಿಧಾನವಾಗಿ ದೂರ ಸರಿದು ಬಿಡುತ್ತದೆ. ನೀವು ಇದುವರೆಗೆ ಅನುಭವಿಸಿದ ಕಷ್ಟ, ನೋವು, ಕಾಯುವಿಕೆ, ಅವು ಎಲ್ಲವೂ ಒಂದು ಕಾರಣಕ್ಕಾಗಿ ಇದ್ದವು. ಪ್ರತಿ ಕಾರ್ಮೇಘ ಕರಗಿದ ನಂತರ ರಂಗು ರಂಗಿನ ಕಾಮನಬಿಲ್ಲು ಕಾಣುತ್ತದೆ. ಪ್ರತಿ ರಾತ್ರಿ ಕಳೆದ ನಂತರ ಹೊಸ ಬೆಳಗು ಹುಟ್ಟುತ್ತದೆ. ನಿಮ್ಮ ಜೀವನದ ಆ ಹೊಸ ಬೆಳಗು ಈಗ ದಿಗಂತದಲ್ಲಿ ಮೂಡುತ್ತಿದೆ. ಅದನ್ನು ನೋಡಲು ಸಿದ್ಧರಾಗಿ. ಈಗ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ನಿಮ್ಮ ಇಷ್ಟದೇವರ ಹೆಸರನ್ನು ಕೆಳಗೆ ಕಮೆಂಟ್ ಮಾಡಿ. ನಿಮ್ಮ ಇಷ್ಟದೇವರ ಹೆಸರು ಬರೆಯುವ ಮೂಲಕ ನೀವು ಒಂದು ದೈವ ಸಂಕಲ್ಪ ಮಾಡುತ್ತಿದ್ದೀರಿ. ಆ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಒಂದು ಧನಾತ್ಮಕ ಅಲೆಯನ್ನು ಹುಟ್ಟಿಸುತ್ತದೆ. ಇದು ಕೇವಲ ಕಮೆಂಟ್ ಅಲ್ಲ, ಇದು ನಿಮ್ಮ ಭಕ್ತಿಯ ಅಭಿವ್ಯಕ್ತಿ, ನಿಮ್ಮ ದೇವರ ಮೇಲೆ ನಿಮಗಿರುವ ನಂಬಿಕೆಯ ಪ್ರಕಟಣೆ. ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಏಕೆಂದರೆ ಧನು ರಾಶಿಯ ಪ್ರತಿಯೊಬ್ಬರ ಜೀವನದಲ್ಲೂ ಈ ಬದಲಾವಣೆ ಬರಲಿದೆ. ಅವರಿಗೂ ಈ ಸಂದೇಶ ತಿಳಿಯಲಿ. ನಿಮ್ಮ ಒಂದು ಹಂಚಿಕೊಳ್ಳುವ ಕ್ರಿಯೆ ಬೇರೆಯವರ ಜೀವನದಲ್ಲಿ ಒಂದು ಬೆಳಕಾಗಬಹುದು. ಈ ನಿಟ್ಟಿನಲ್ಲಿ ನಿಮ್ಮ ಜಾತಕ ಓದುವಿಕೆ ಅಥವಾ ವಿವಾಹ ಹೊಂದಾಣಿಕೆ ತಿಳಿದುಕೊಳ್ಳಬೇಕಾದರೆ ಆ ಮಾಹಿತಿ ಕಮೆಂಟ್ ವಿಭಾಗದಲ್ಲಿ ನೀಡಲಾಗಿದೆ. ನಿಮ್ಮ ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಒಮ್ಮೆ ನಿಮ್ಮ ಗ್ರಹ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಜ್ಯೋತಿಷ್ಯ ಒಂದು ದಾರಿದೀಪ. ಅದು ನಿಮ್ಮ ನಿರ್ಧಾರಗಳನ್ನು ಮಾಡಲು ಬೆಳಕು ನೀಡುತ್ತದೆ. ವಿವಾಹ ಯೋಚಿಸುತ್ತಿರುವವರು ಗ್ರಹ ಹೊಂದಾಣಿಕೆ ತಿಳಿಯುವುದು ಅತ್ಯಂತ ಮುಖ್ಯ. ಆ ಮಾಹಿತಿ ನಿಮಗೆ ಕಮೆಂಟ್ ವಿಭಾಗದಲ್ಲಿ ಸಿಗುತ್ತದೆ. ಇನ್ನು ಮೂಲ ವಿಷಯಕ್ಕೆ ಬರೋಣ. ಗ್ರಹಗಳ ಲೋಕದಲ್ಲಿ ಈಗ ನಡೆಯುತ್ತಿರುವ ಆಟದನು ರಾಶಿಯ ಜೀವನವನ್ನು ಯಾವ ರೀತಿ ಬಾಧಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಮೊದಲು ಗುರುವಿನ ಬಗ್ಗೆ ಮಾತನಾಡೋಣ. ಗುರು ಎಂದರೆ ಧನು ರಾಶಿಯ ಅಧಿಪತಿ, ನಿಮ್ಮ ಜೀವನದ ಒಡೆಯ ಎಂದೇ ಹೇಳಬಹುದು. ಗುರು ಈಗ ಒಂದು ವಿಶೇಷ ಸ್ಥಿತಿಯಲ್ಲಿ ಚಲಿಸುತ್ತಿದ್ದಾರೆ. ಗುರು ಯಾವಾಗ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತಾರೋ ಆಗ ಧನು ರಾಶಿಯ ಜನರ ಜೀವನದಲ್ಲಿ ವಿಸ್ತರಣೆಯಾಗುತ್ತದೆ. ವಿದ್ಯೆ, ವ್ಯಾಪಾರ, ಪ್ರಯಾಣ, ಆಧ್ಯಾತ್ಮ, ಈ ಎಲ್ಲ ಕ್ಷೇತ್ರಗಳಲ್ಲಿ ಗುರುವಿನ ಪ್ರಭಾವ ಇರುತ್ತದೆ. ಮತ್ತು ಈಗ ಗುರು ಧನು ರಾಶಿಯ ಮೇಲೆ ತನ್ನ ದಿವ್ಯ ದೃಷ್ಟಿ ಬೀರುತ್ತಿದ್ದಾರೆ. ಗುರುವಿನ ಈ ಪ್ರಭಾವ ನಿಮ್ಮ ಜೀವನದಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ನೀವು ಎಷ್ಟು ದಿನದಿಂದ ಒಂದು ನಿರ್ದಿಷ್ಟ ಕೆಲಸ ಮಾಡಬೇಕು ಎಂದು ಕಾಯುತ್ತಿದ್ದಿರೋ ಅದು ಈಗ ಸಾಧ್ಯವಾಗಬಹುದು. ಒಂದು ಪ್ರಮುಖ ಸಂಬಂಧ ನೀವು ಆಶಿಸುತ್ತಿದ್ದ ರೀತಿ ಮುಂದುವರಿಯಬಹುದು. ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಈಗ ಸಮಯ ಸರಿಯಿದೆ. ಗುರು ನಿಮ್ಮ ಕೈ ಹಿಡಿದು ದಾರಿ ತೋರಿಸಲು ಸಿದ್ಧನಾಗಿ ನಿಂತಿದ್ದಾನೆ. ಆದರೆ ನೀವು ಒಂದು ಹೆಜ್ಜೆ ಮುಂದಿಡಬೇಕು. ಧೈರ್ಯದಿಂದ ಒಂದು ಹೆಜ್ಜೆ. ಗುರುವಿನ ಪ್ರಭಾವ ಕೇವಲ ವಸ್ತು ಲಾಭದ ಬಗ್ಗೆ ಅಲ್ಲ. ಗುರು ಜ್ಞಾನದ ಗ್ರಹ. ಅವರು ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಾರ ಬಿತ್ತನೆ ಮಾಡುತ್ತಾರೆ.
ಆ ವಿಚಾರ ಕ್ರಮೇಣ ಬೆಳೆದು ಒಂದು ದೊಡ್ಡ ಮರವಾಗುತ್ತದೆ. ಈ ಅವಧಿಯಲ್ಲಿ ನಿಮಗೆ ಹೊಸ ಜ್ಞಾನ ಸಿಗಬಹುದು. ಒಂದು ಒಳ್ಳೆಯ ಪುಸ್ತಕ, ಒಂದು ಒಳ್ಳೆಯ ಗುರು, ಒಂದು ಒಳ್ಳೆಯ ಸಲಹೆ. ಇವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಅದಕ್ಕಾಗಿ ಮನಸ್ಸನ್ನು ತೆರೆದಿಡಿ. ಗುರುವಿನ ಕೃಪೆ ಪಡೆಯಲು ಪ್ರತಿ ಗುರುವಾರ ಹಳದಿ ಬಣ್ಣದ ಹೂವು ಶಿವನಿಗೆ ಅರ್ಪಿಸಿ. ಗುರುಗ್ರಹ ದೇವಾಲಯಕ್ಕೆ ಭೇಟಿ ನೀಡಿ. ಈ ಸರಳ ಕ್ರಿಯೆ ಗುರು ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಕ್ರಿಯಗೊಳಿಸುತ್ತದೆ. ಈಗ ಶನಿಯ ಬಗ್ಗೆ ಮಾತನಾಡೋಣ. ಶನಿ ಎಂದರೆ ಅನೇಕರಿಗೆ ಭಯ. ಆದರೆ ಶನಿ ಕೆಟ್ಟ ಗ್ರಹ ಅಲ್ಲ. ಶನಿ ನ್ಯಾಯದ ಗ್ರಹ, ಕರ್ಮದ ಗ್ರಹ. ನೀವು ಏನು ಮಾಡಿದ್ದೀರೋ ಅದರ ಫಲ ನೀಡುವ ಗ್ರಹ. ನೀವು ಒಳ್ಳೆಯ ಕೆಲಸ ಮಾಡಿದ್ದರೆ ಶನಿ ಅದಕ್ಕೆ ಉತ್ತಮ ಫಲ ನೀಡುತ್ತಾರೆ. ಆದರೆ ನೀವು ಮಾಡಿದ ತಪ್ಪುಗಳ ಲೆಕ್ಕ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಎಚ್ಚರಿಸುತ್ತಾರೆ. ಧನು ರಾಶಿಗೆ ಈಗ ಶನಿ ಒಂದು ಕರ್ಮ ಶೋಧನೆಯ ಅವಧಿಯನ್ನು ನೀಡುತ್ತಿದ್ದಾರೆ. ಈ ಅವಧಿಯಲ್ಲಿ ನಿಮ್ಮ ಜೀವನದ ಅನೇಕ ವಿಷಯಗಳು ಸ್ಪಷ್ಟವಾಗುತ್ತವೆ. ಯಾರು ನಿಜವಾದ ಸ್ನೇಹಿತರು ಎಂದು ತಿಳಿಯುತ್ತದೆ. ಯಾವ ಕೆಲಸ ನಿಮಗೆ ನಿಜಕ್ಕೂ ಸೂಕ್ತ ಎಂದು ಅರ್ಥವಾಗುತ್ತದೆ. ಯಾವ ಸಂಬಂಧ ದೀರ್ಘಕಾಲ ಉಳಿಯುತ್ತದೆ ಎಂದು ಕಾಣಿಸುತ್ತದೆ. ಈ ಶೋಧನೆ ಕೆಲವೊಮ್ಮೆ ನೋವು ತರಬಹುದು, ಕೆಲವೊಮ್ಮೆ ಅಸಮಾಧಾನ ತರಬಹುದು. ಆದರೆ ಈ ಪ್ರಕ್ರಿಯೆ ಅನಿವಾರ್ಯ. ಚಿನ್ನವನ್ನು ಶುದ್ಧ ಮಾಡಲು ಬೆಂಕಿಯಲ್ಲಿ ಕಾಯಿಸಬೇಕು. ಅದೇ ರೀತಿ ಶನಿ ನಿಮ್ಮ ಜೀವನವನ್ನು ಶುದ್ಧ ಮಾಡಲು ಕೆಲಸ ಮಾಡುತ್ತಿದ್ದಾರೆ. ಶನಿಯ ಈ ಪ್ರಭಾವದ ಸಮಯದಲ್ಲಿ ಒಂದು ಮಾತು ತಲೆಯಲ್ಲಿ ಇಟ್ಟುಕೊಳ್ಳಿ: ತಾಳ್ಮೆ. ಈ ದೈವಿಕ ಅನುಗ್ರಹದ ನಡುವೆ ನಿಮ್ಮ ಜೀವನದಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಡೆಯಲು ಕೆಲವು ಆಧ್ಯಾತ್ಮಿಕ ಮಾರ್ಗಗಳು ಅತ್ಯಂತ ಅಗತ್ಯವಾಗಿವೆ. ಧನು ರಾಶಿಯವರಿಗೆ ಈ ಹಂತದಲ್ಲಿ ಕರ್ಮ ಶುದ್ಧಿ ಮತ್ತು ದೈವಿ ಸಂಪರ್ಕ ಎರಡೂ ಏಕಕಾಲದಲ್ಲಿ ಮಹತ್ವದ್ದಾಗಿದೆ. ಗ್ರಹಗಳ ಸ್ಥಿತಿ ಅನುಕೂಲವಾಗಿರುವಾಗ ಅದರ ಪೂರ್ಣ ಲಾಭವನ್ನು ಪಡೆಯಲು ನಿಮ್ಮ ಮನಸ್ಸು ಮತ್ತು ಆತ್ಮ ಸಿದ್ಧವಾಗಿರಬೇಕು. ಕೇವಲ ಗ್ರಹಗಳ ಅನುಕೂಲ ಸಾಕಾಗುವುದಿಲ್ಲ. ನಿಮ್ಮ ಒಳಗಿನ ಶ್ರದ್ಧೆ, ನಿಮ್ಮ ಕರ್ಮದ ಸ್ವಚ್ಛತೆ ಮತ್ತು ನಿಮ್ಮ ಭಗವಂತನಿಗೆ ಇರುವ ನಂಬಿಕೆ ಇವೆಲ್ಲವೂ ಸೇರಿದಾಗ ಮಾತ್ರ ಆ ದೂರದಿಂದ ಬರುವ ಅವಕಾಶ ನಿಮ್ಮ ಬಾಗಿಲಿಗೆ ಬಂದು ನಿಲ್ಲುತ್ತದೆ. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಇಷ್ಟದೇವರ ಮುಂದೆ ಒಂದು ಕ್ಷಣ ನಿಂತು ಮನಸ್ಸಿನಲ್ಲಿ ಮೌನವಾಗಿ ಕೃತಜ್ಞತೆ ಹೇಳಿ. ಇದು ಸಣ್ಣ ಕ್ರಿಯೆಯಂತೆ ಕಾಣಿಸಬಹುದು, ಆದರೆ ಈ ಮೌನ ಕೃತಜ್ಞತೆ ಬ್ರಹ್ಮಾಂಡಕ್ಕೆ ನೀವು ಸ್ವೀಕರಿಸಲು ಸಿದ್ಧ ಎಂಬ ಸಂದೇಶ ರವಾನಿಸುತ್ತದೆ. ಧನು ರಾಶಿಯ ಅಧಿಪತಿ ಗುರು ಮತ್ತು ಗುರುವಿನ ಆಶೀರ್ವಾದ ಪಡೆಯಲು ಕೃತಜ್ಞತೆಯ ಭಾವ ಅತ್ಯಂತ ಶಕ್ತಿಶಾಲಿ ಸಾಧನ. ನಿಮ್ಮ ಜೀವನದಲ್ಲಿ ಇರುವ ಚಿಕ್ಕ ಸಂತೋಷಕ್ಕೂ ದೊಡ್ಡ ಸಾಧನೆಗೂ ಎರಡಕ್ಕೂ ಸಮನಾಗಿ ಕೃತಜ್ಞರಾಗಿ ಇರಿ. ಇದು ಮಾತ್ರ ಗುರು ಗ್ರಹದ ಅನುಗ್ರಹವನ್ನು ನಿಮ್ಮ ಕಡೆಗೆ ಸೆಳೆಯುತ್ತದೆ. ಎರಡನೆಯದಾಗಿ, ಪ್ರತಿ ಗುರುವಾರ ಬೆಳಿಗ್ಗೆ ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆ ಧರಿಸಿ ಬಾಳೆಹಣ್ಣು ಅಥವಾ ಕಡಲೆಬೇಳೆ ಪ್ರಸಾದ ಸಮರ್ಪಿಸಿ ದೇವಸ್ಥಾನಕ್ಕೆ ಹೋಗಿ. ವಿಷ್ಣು ಅಥವಾ ಬೃಹಸ್ಪತಿ ದೇವರ ಮುಂದೆ ಮಂಡಿಯೂರಿ ಕುಳಿತು ಕನಿಷ್ಠ 11 ನಿಮಿಷ ಧ್ಯಾನ ಮಾಡಿ. ಈ ಅಭ್ಯಾಸ ಗುರು ಗ್ರಹದ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಸ್ಥಿರಗೊಳಿಸುತ್ತದೆ. ಅದರ ಜೊತೆಗೆ ಯಾರಾದರೂ ಗುರು ಹಿರಿಯರು ನಿಮ್ಮ ಜೀವನದಲ್ಲಿ ಇದ್ದರೆ, ತಂದೆ, ತಾತ, ಗುರುಗಳು, ಅವರ ಪಾದ ಮುಟ್ಟಿ ನಮಸ್ಕರಿಸುವ ಅಭ್ಯಾಸ ಮಾಡಿ. ಈ ಒಂದು ಸರಳ ಕ್ರಿಯೆ ನಿಮ್ಮ ಕರ್ಮದ ಲೆಕ್ಕಪತ್ರದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೇರಿಸುತ್ತದೆ. ಮೂರನೆಯದಾಗಿ, ರಾಹು ಕೇತು ದೋಷ ಶಾಂತಿಗಾಗಿ ಪ್ರತಿ ಶನಿವಾರ ಕಪ್ಪು ಎಳ್ಳು ಮತ್ತು ತೆಂಗಿನಕಾಯಿಯನ್ನು ಒಟ್ಟಿಗೆ ದೇವಸ್ಥಾನದಲ್ಲಿ ದಾನ ಮಾಡಿ. ಸಾಧ್ಯವಾದರೆ ನಾಗದೇವರ ದರ್ಶನ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತೊಡಕುಗಳು ಬರುವಾಗ ನಾಗ ಪ್ರತಿಷ್ಠೆ ಮಾಡಿಸುವ ವಿಚಾರ ಮಾಡಿ. ರಾಹು ಈಗ ಮೀನ ರಾಶಿಯಲ್ಲಿ ಇದ್ದು ಧನು ರಾಶಿಗೆ 4ನೇ ಭಾವದಿಂದ ದೃಷ್ಟಿ ಹಾಕುತ್ತಿದ್ದಾನೆ. ಇದು ಮನೆ, ಭೂಮಿ, ಮಾತೃಶಕ್ತಿ ಇವುಗಳ ಮೇಲೆ ಅನಿಶ್ಚಿತತೆ ತರಬಹುದು. ಈ ದೋಷ ಶಾಂತಿಗಾಗಿ ನಿಮ್ಮ ತಾಯಿಯ ಸೇವೆ ಮಾಡಿ ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆಯಿರಿ. ತಾಯಿ ಇಲ್ಲದಿದ್ದರೆ ಹಿರಿಯ ಮಹಿಳೆಯೊಬ್ಬರಿಗೆ ಭೋಜನ ಬಡಿಸಿ. ಈ ಒಂದು ಕ್ರಿಯೆ ರಾಹುವಿನ ಅಡ್ಡ ಪರಿಣಾಮವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಕರ್ಮ ಶುದ್ಧಿಯ ದೃಷ್ಟಿಯಿಂದ ಈ ಕಾಲದಲ್ಲಿ ಯಾರ ಬಗ್ಗೆಯೂ ಕೆಟ್ಟ ಮಾತು ಆಡಬೇಡಿ. ಹಿಂದೆ ನಿಮ್ಮೊಂದಿಗೆ ತಪ್ಪು ಮಾಡಿದವರನ್ನು ಮನಸ್ಸಿನಲ್ಲಿ ಕ್ಷಮಿಸಿ. ಕ್ಷಮೆ ಎಂದರೆ ಅವರ ತಪ್ಪನ್ನು ಒಪ್ಪಿಕೊಳ್ಳುವುದಲ್ಲ. ಕ್ಷಮೆ ಎಂದರೆ ಆ ಕ್ರೋಧ ನಿಮ್ಮ ಒಳಗೆ ಇನ್ನೂ ಜ್ವಲಿಸದಂತೆ ತಡೆಯುವುದು. ಆ ಕ್ರೋಧ ನಿಮ್ಮ ಭಾಗ್ಯದ ಬಾಗಿಲಿಗೆ ಬೀಗ ಹಾಕುತ್ತದೆ. ಒಳ್ಳೆಯ ಅವಕಾಶಗಳು ಬರಬೇಕಾದರೆ ನಿಮ್ಮ ಮನಸ್ಸಿನ ಆ ಕೋಣೆ ಖಾಲಿಯಾಗಿರಬೇಕು. ಹಳೆಯ ನೋವನ್ನು ಬಿಡುಗಡೆ ಮಾಡಿ. ಅಕ್ಷರಶಃ ಇದು ನಿಮ್ಮ ಅತ್ಯಂತ ಪ್ರಬಲ ಕರ್ಮ ಪರಿಹಾರ. ಪ್ರತಿ ಶುಕ್ರವಾರ ರಾತ್ರಿ ಮಲಗುವ ಮೊದಲು ಒಂದು ದೀಪ ಹಚ್ಚಿ ಮೌನವಾಗಿ ಕುಳಿತು ನಿಮ್ಮ ಕನಸಿನ ಬಗ್ಗೆ ಆಲೋಚಿಸಿ. ನೀವು ಏನು ಸಾಧಿಸಲು ಬಯಸುತ್ತೀರಿ, ಯಾವ ಅವಕಾಶ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂದು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ. ಈ ಕಲ್ಪನೆ ಕೇವಲ ಕನಸಲ್ಲ, ಇದು ಬ್ರಹ್ಮಾಂಡಕ್ಕೆ ನೀಡುವ ಆದೇಶ. ಗುರುಗ್ರಹ ಈಗ ನಿಮ್ಮ 5ನೇ ಭಾವದಲ್ಲಿ ಇದ್ದು ನಿಮ್ಮ ಆಲೋಚನೆಗಳಿಗೆ ದೈವಿ ಶಕ್ತಿ ನೀಡುತ್ತಿದ್ದಾನೆ. ಈ ಕ್ಷಣದಲ್ಲಿ ನೀವು ನಂಬಿಕೆಯಿಂದ ಕಲ್ಪಿಸಿಕೊಂಡದ್ದು ಮುಂದಿನ ದಿನಗಳಲ್ಲಿ ವಾಸ್ತವ ರೂಪ ತಳೆಯುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಆರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯದ ದೃಷ್ಟಿಯಿಂದ ಈ ಕಾಲದಲ್ಲಿ ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 21 ನಿಮಿಷ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡಿ. ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ. ಆ ಮೌನದ ನಡುವೆ ದೈವ ನಿಮ್ಮೊಂದಿಗೆ ಮಾತನಾಡುತ್ತದೆ.
ಅನೇಕ ಬಾರಿ ನಾವು ಹೊರಗೆ ಉತ್ತರ ಹುಡುಕುತ್ತೇವೆ, ಆದರೆ ನಿಜವಾದ ಉತ್ತರ ನಮ್ಮ ಒಳಗೆ ಇರುತ್ತದೆ. ಈ ಮೌನ ಧ್ಯಾನದಲ್ಲಿ ಆ ಉತ್ತರ ಸಿಗುತ್ತದೆ. ಶನಿ ಗ್ರಹದ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ತರುವ ಸಾಧ್ಯತೆ ಇದೆ. ಆ ಒತ್ತಡವನ್ನು ಧ್ಯಾನದ ಮೂಲಕ ಹೊರಹಾಕಿ. ಇಲ್ಲದಿದ್ದರೆ ಅದು ದೇಹದ ಮೇಲೆ ಪರಿಣಾಮ ಬೀರಬಹುದು. ದಾನ ಧರ್ಮದ ವಿಷಯದಲ್ಲಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಮಗ್ರಿ ದಾನ ಮಾಡಿ. ಗುರು ಗ್ರಹ ವಿದ್ಯೆ ಮತ್ತು ಜ್ಞಾನದ ಅಧಿಪತಿ. ಜ್ಞಾನಕ್ಕೆ ಸಂಬಂಧಿಸಿದ ದಾನ ಗುರುವಿನ ಅನುಗ್ರಹವನ್ನು 10 ಪಟ್ಟು ಹೆಚ್ಚಿಸುತ್ತದೆ. ಪುಸ್ತಕ, ಲೇಖನ ಸಾಮಗ್ರಿ ಅಥವಾ ಯಾರಿಗಾದರೂ ಶಿಕ್ಷಣ ಶುಲ್ಕ ಸಹಾಯ ಮಾಡಿ. ಇದು ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ನೇರ ಧನಾತ್ಮಕ ಪರಿಣಾಮ ತರುತ್ತದೆ. ಇದೊಂದು ಕಾಕತಾಳೀಯ ಅಲ್ಲ, ಇದು ಕರ್ಮದ ನಿಯಮ. ಮತ್ತೊಂದು ಮಹತ್ವದ ಕರ್ಮ ಪರಿಹಾರ ಎಂದರೆ ನೀರಿನ ದಾನ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಉದಯವಾಗುವ ಮೊದಲು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಸೂರ್ಯ ನಮಸ್ಕಾರ ಮಾಡಿ. ಧನು ರಾಶಿಗೆ ಸೂರ್ಯ ಯಾವಾಗಲೂ ಮಿತ್ರ ಗ್ರಹ. ಸೂರ್ಯನ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣವನ್ನು ಮತ್ತಷ್ಟು ತೀಕ್ಷ್ಣಗೊಳಿಸುತ್ತದೆ. ಹೊಸ ಅವಕಾಶಗಳನ್ನು ಎದುರಿಸಲು ನಿಮಗೆ ಬೇಕಾದ ಧೈರ್ಯ ಮತ್ತು ಸ್ಪಷ್ಟತೆ ಸೂರ್ಯ ಉಪಾಸನೆಯಿಂದ ಬರುತ್ತದೆ. ಇದನ್ನು ಕನಿಷ್ಠ 41 ದಿನ ಮಾಡಿದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ದೈವಿ ಬೆಳಕು ಮೂಡುತ್ತದೆ. ಅದನ್ನು ನೀವೇ ಅನುಭವಿಸುತ್ತೀರಿ. ಈ ಎಲ್ಲ ಕರ್ಮ ಪರಿಹಾರಗಳ ಹಿಂದೆ ಒಂದೇ ಸಂದೇಶ ಇದೆ. ನಿಮ್ಮ ಜೀವನದಲ್ಲಿ ಬರುತ್ತಿರುವ ಈ ಮಹಾ ಅವಕಾಶ ಕೇವಲ ಗ್ರಹಗಳ ಕೊಡುಗೆ ಅಲ್ಲ, ಇದು ನಿಮ್ಮ ಹಲವು ಜನ್ಮಗಳ ಕರ್ಮದ ಫಲ. ಮತ್ತು ಅದನ್ನು ಸರಿಯಾಗಿ ಸ್ವೀಕರಿಸಲು ನಿಮ್ಮ ಆತ್ಮ ಸ್ವಚ್ಛವಾಗಿರಬೇಕು, ನಿಮ್ಮ ಮನಸ್ಸು ಶಾಂತವಾಗಿರಬೇಕು ಮತ್ತು ನಿಮ್ಮ ಕ್ರಿಯೆ ಪ್ರಾಮಾಣಿಕವಾಗಿರಬೇಕು. ಈ 3 ಸ್ಥಿತಿ ಒಟ್ಟಾದಾಗ ಆ ದೂರದ ಅವಕಾಶ ನಿಮ್ಮ ಭಾಗ್ಯದ ಬಾಗಿಲನ್ನು ಅಕ್ಷರಶಃ ತೆರೆದಿಡುತ್ತದೆ. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಷಯಕ್ಕೆ ಬರೋಣ. ಧನು ರಾಶಿಯವರಿಗೆ ಈ ಕಾಲದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬೆಳವಣಿಗೆ ಕಾಣಲಿದ್ದೀರಿ. ದೂರದಿಂದ, ಅಂದರೆ ಬೇರೆ ಊರಿನಿಂದ, ಬೇರೆ ರಾಜ್ಯದಿಂದ ಅಥವಾ ವಿದೇಶದಿಂದ ಒಂದು ಅವಕಾಶ ಬರುತ್ತದೆ. ಈ ಅವಕಾಶ ಹೇಗೆ ಬರುತ್ತದೆ ಎಂದರೆ, ಒಂದು ಫೋನ್ ಕರೆ, ಒಂದು ಸಂದೇಶ ಅಥವಾ ಒಂದು ಅನಿರೀಕ್ಷಿತ ಭೇಟಿಯ ಮೂಲಕ ನಿಮ್ಮ ಬದುಕನ್ನೇ ತಿರುಗಿಸಿಬಿಡಬಹುದು. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ಸಂಪರ್ಕ ಎಷ್ಟು ಸಣ್ಣದಾಗಿ ಕಾಣಿಸಿದರೂ ಅದರ ಹಿಂದೆ ದೊಡ್ಡ ಭಾಗ್ಯದ ಬೀಜ ಇರುತ್ತದೆ. ಮೊದಲ 7 ದಿನಗಳಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆ ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ. ಅನೇಕ ಧನು ರಾಶಿಯವರಿಗೆ ಈ ಅವಧಿಯಲ್ಲಿ ಹಿರಿಯ ಅಧಿಕಾರಿಗಳ ಅನುಕೂಲ ಸಹ. ಪ್ರೀತಿಯ ಧನು ರಾಶಿಯ ಮಹಾನ್ ಆತ್ಮಗಳೇ, ಇಷ್ಟು ಹೊತ್ತು ನಾವು ನಿಮ್ಮ ವೃತ್ತಿ, ಹಣ, ವ್ಯವಹಾರದ ಬಗ್ಗೆ ಮಾತನಾಡಿದೆವು. ಆದರೆ ಈಗ ನಾವು ಮಾತನಾಡಲಿರುವ ವಿಷಯ, ಅದು ನಿಮ್ಮ ಹೃದಯದ ಅತ್ಯಂತ ಆಳದ ಭಾಗವನ್ನು ಮುಟ್ಟುವಂತಹದ್ದು. ಪ್ರೀತಿ, ಸಂಬಂಧ, ಕುಟುಂಬ, ಮದುವೆ. ಈ ಎಲ್ಲಾ ವಿಷಯಗಳಲ್ಲಿ ಧನು ರಾಶಿಗೆ ಏನು ಕಾದಿದೆ ಎಂದು ಗ್ರಹಗಳು ಇಂದು ಸ್ಪಷ್ಟವಾಗಿ ಹೇಳುತ್ತಿವೆ. ಧನು ರಾಶಿಯ ಒಡೆಯ ಗುರು ಗ್ರಹ. ಗುರು ಎಂದರೆ ಅನುಗ್ರಹದ ಮೂಲ. ಸಂಬಂಧಗಳ ವಿಷಯದಲ್ಲಿ ಗುರು ಬಲಿಷ್ಠವಾಗಿದ್ದಾಗ ಪ್ರೀತಿಯ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಇಂದು ಗ್ರಹ ಸ್ಥಾನ ನೋಡಿದರೆ ನಿಮ್ಮ ಸಂಬಂಧಗಳಲ್ಲಿ ಒಂದು ಆಳವಾದ ಬದಲಾವಣೆ ಬರಲಿದೆ. ಅದು ನೋವಿನ ಬದಲಾವಣೆಯಲ್ಲ, ಅದು ಗುಣಪಡಿಸುವ ಬದಲಾವಣೆ, ಮಾಯ್ಕೊಳ್ಳಿಸುವ ಬದಲಾವಣೆ. ಜೀವನ ಮಾಡಿದ ಎಲ್ಲಾ ತಪ್ಪು ತಿಳಿವಳಿಕೆಗಳು, ನೋವುಗಳು, ಒಂಟಿತನ, ಅವೆಲ್ಲ ಈ ಹೊಸ ಅಲೆಯ ಎದುರು ಕರಗಿ ಹೋಗಲಿವೆ. ಪ್ರೀತಿಯ ವಿಷಯದಲ್ಲಿ ಹೇಳುವುದಾದರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾರ ಇದ್ದಿರಬೇಕು. ಯಾರಾದರೂ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆಯೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಕೊರೆದಿರಬೇಕು. ನೀವು ತುಂಬಾ ಕೊಡುತ್ತೀರಿ, ಆದರೆ ಅಷ್ಟೇ ಪ್ರೀತಿ ಹಿಂದೆ ಬರುತ್ತಿಲ್ಲ ಎಂದು ಅನ್ನಿಸಿರಬಹುದು. ಧನು ರಾಶಿಯ ಸ್ವಭಾವವೇ ಹಾಗೆ. ನೀವು ಹೃದಯ ತೆರೆದು ಪ್ರೀತಿಸುತ್ತೀರಿ, ಆದರೆ ಪ್ರತಿಫಲ ಸಿಗದಿದ್ದಾಗ ಒಳಗಿಂದ ಮುರಿದು ಹೋಗುವ ಅನುಭವ ನಿಮಗೆ ಆಗಿರಬಹುದು. ಆ ಕಾಲ ಮುಗಿಯಿತು. ಗ್ರಹಗಳು ಈಗ ಹೇಳುತ್ತಿವೆ, ನಿಮ್ಮ ಪ್ರೀತಿಗೆ ಇನ್ನೂ ಸರಿಯಾದ ಮನ್ನಣೆ ಸಿಗಲಿದೆ ಎಂದು. ಈಗಾಗಲೇ ಯಾರೊಂದಿಗಾದರೂ ಪ್ರೀತಿಯ ಸಂಬಂಧದಲ್ಲಿರುವ ಧನು ರಾಶಿಯವರಿಗೆ ಒಂದು ಮಹತ್ವದ ಸಮಯ ಬರಲಿದೆ. ಇದ್ದ ತಪ್ಪು ತಿಳಿವಳಿಕೆಗಳು ದೂರ ಆಗಲಿವೆ. ಇಬ್ಬರ ನಡುವೆ ಇದ್ದ ಅಂತರ ಕಡಿಮೆಯಾಗಲಿದೆ. ಒಂದು ಮಾತು ಮಾತ್ರ ಗ್ರಹಗಳು ಎಚ್ಚರಿಸುತ್ತಿವೆ, ಅಹಂಕಾರ ಬಿಡಿ. ಮೊದಲ ಹೆಜ್ಜೆ ನೀವೇ ಇಡಲು ಹಿಂಜರಿಯಬೇಡಿ. ಏಕೆಂದರೆ ಈ ಒಂದು ಹೆಜ್ಜೆ ನಿಮ್ಮ ಸಂಬಂಧವನ್ನು ಸ್ವರ್ಗದಂತೆ ಮಾಡಿಬಿಡಬಹುದು. ಗುರುಗ್ರಹ ಇಂದು ನಿಮ್ಮ ಸಂಬಂಧಕ್ಕೆ ಆಶೀರ್ವಾದ ಮಾಡಲು ಸಿದ್ಧವಾಗಿ ನಿಂತಿದ್ದಾನೆ. ಆದರೆ ನಿಮ್ಮ ಕಡೆಯಿಂದ ಪ್ರಾಮಾಣಿಕತೆ ಬೇಕು, ತೆರೆದ ಮನಸ್ಸು ಬೇಕು. ಅದಿದ್ದರೆ ಮುಂದಿನ ದಿನಗಳು ನಿಮ್ಮ ಜೀವನದ ಅತ್ಯಂತ ಸುಂದರ ಅಧ್ಯಾಯ ಆಗಲಿದೆ. ಮದುವೆಯ ವಿಷಯದಲ್ಲಿ ಕಾಯುತ್ತಿರುವ ಧನು ರಾಶಿಯವರಿಗೆ ಒಂದು ಮಹತ್ತರ ಸುದ್ದಿ ಇದೆ. ಈ ಹಂತದಲ್ಲಿ ಬೃಹಸ್ಪತಿ ನಿಮ್ಮ 7ನೇ ಭಾವದ ಮೇಲೆ ಹಾಕುತ್ತಿರುವ ದೃಷ್ಟಿ ಅತ್ಯಂತ ಶುಭಕರವಾಗಿದೆ. ಮದುವೆ ವಿಷಯದಲ್ಲಿ ಮಾತುಕತೆ ನಡೆಯಲಿದೆ. ಎಲ್ಲೋ ದೂರದಿಂದ ಒಂದು ಸಂಬಂಧ ಬರಬಹುದು, ಅಥವಾ ತುಂಬಾ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮದುವೆ ಮಾತುಕತೆ ಮತ್ತೆ ಮುಂದೆ ಹೋಗಬಹುದು. ಕುಟುಂಬದ ಹಿರಿಯರ ಒಪ್ಪಿಗೆ ದೊರಕಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣ ಮೂಡಲಿದೆ. ಶನಿ ಕಾರಣ ತಡ ಆಗಿತ್ತು ಎನ್ನಿಸುತ್ತಿದ್ದ ಸಂಬಂಧಗಳಿಗೂ ಈಗ ಒಂದು ಸ್ಪಷ್ಟ ದಿಕ್ಕು ಸಿಗಲಿದೆ.
ಕುಟುಂಬದ ಬಗ್ಗೆ ಮಾತನಾಡುವುದಾದರೆ ಮನೆಯಲ್ಲಿ ಇತ್ತೀಚೆಗೆ ಸ್ವಲ್ಪ ಉದ್ವೇಗ ಇತ್ತು. ಮನೆ ಮಂದಿ ನಡುವೆ ಮಾತಿನ ಒಡಕು ಇದ್ದಿರಬಹುದು. ಮಕ್ಕಳ ಬಗ್ಗೆ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಇದ್ದಿರಬಹುದು. ಆದರೆ ಈ ಹಂತದಲ್ಲಿ ಗ್ರಹಗಳ ಚಲನೆ ಮನೆಯ ಒಳಗೆ ಒಂದು ಶಾಂತಿಯ ಅಲೆ ಕಳಿಸಲಿದೆ. ಹಿರಿಯರ ಆಶೀರ್ವಾದ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಲು ಈ ಸಮಯ ಅನುಕೂಲಕ. ಮನೆಯ ಮಂದಿ ನಡುವೆ ಇದ್ದ ಅಪನಂಬಿಕೆ ದೂರ ಆಗಲಿದೆ. ಒಟ್ಟಿನಲ್ಲಿ ಕುಟುಂಬ ಜೀವನ ಹೊಸ ಬೆಳಕಿನೆಡೆ ಸಾಗಲಿದೆ. ಸ್ನೇಹ ಸಂಬಂಧಗಳ ವಿಷಯದಲ್ಲಿ ಒಂದು ಮಾತು ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ಕೆಲವು ಜನರಿದ್ದಾರೆ. ಅವರು ಮೇಲ್ನೋಟಕ್ಕೆ ಸ್ನೇಹಿತರ ತರ ಕಾಣುತ್ತಾರೆ, ಆದರೆ ಒಳಗಡೆ ನಿಮ್ಮ ಬಗ್ಗೆ ಒಳ್ಳೆ ಮನಸ್ಸಿಲ್ಲ. ರಾಹು ಗ್ರಹ ಈಗ ಅಂಥ ಜನರ ಮುಖವಾಡವನ್ನು ಕಿತ್ತೆಸೆಯಲಿದೆ. ಮುಂದಿನ 1 ತಿಂಗಳಲ್ಲಿ ಯಾರು ನಿಜ ಯಾರು ಸುಳ್ಳು ಎಂದು ನಿಮಗೆ ಸ್ಪಷ್ಟವಾಗಲಿದೆ. ದಯಮಾಡಿ ನೋವು ಪಡಬೇಡಿ. ಯಾರು ಹೊರಟು ಹೋಗುತ್ತಾರೋ ಅವರ ಜಾಗದಲ್ಲಿ ನಿಜವಾದ ಮಿತ್ರರು ಬರಲಿದ್ದಾರೆ. ಅದು ದೇವರ ವ್ಯವಸ್ಥೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋಣ. ಧನು ರಾಶಿಯವರೇ, ಈ ವಿಷಯದಲ್ಲಿ ಗ್ರಹಗಳು ತುಂಬಾ ಮಹತ್ವದ ಸಂಕೇತ ಕೊಡುತ್ತಿವೆ. ನಿಮ್ಮ ದೇಹ ಒಂದು ದೇವಾಲಯ. ಆ ದೇವಾಲಯವನ್ನು ಕಾಪಾಡಿಕೊಳ್ಳಲು ಈಗ ವಿಶೇಷ ಗಮನ ಬೇಕಾಗಿದೆ. ಶನಿ ಗ್ರಹ ಈ ಹಂತದಲ್ಲಿ ನಿಮ್ಮ ಆರೋಗ್ಯ ಭಾವದ ಮೇಲೆ ಒಂದು ನಿರ್ದಿಷ್ಟ ಒತ್ತಡ ಹಾಕುತ್ತಿದ್ದಾನೆ. ಅದರರ್ಥ ನೀವು ಅನಾರೋಗ್ಯ ಪಡುತ್ತೀರಿ ಎಂದಲ್ಲ, ಆದರೆ ನಿರ್ಲಕ್ಷ್ಯ ಮಾಡಬಾರದು ಎಂದು ಎಚ್ಚರಿಕೆ. ವಿಶೇಷವಾಗಿ ಜೀರ್ಣಾಂಗ ಸಂಬಂಧಿ ಸಮಸ್ಯೆಗಳು, ಬೆನ್ನು ನೋವು, ಮೊಣಕಾಲು ನೋವು ಇಂಥ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಧನು ರಾಶಿಯ ಮೇಲೆ ಗುರುವಿನ ಅನುಗ್ರಹ ಇರುವ ಕಾರಣ ಯಾವುದೇ ಕಾಯಿಲೆ ಬಂದರೂ ಬೇಗ ಗುಣ ಆಗುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ಮೊದಲೇ ಜಾಗ್ರತೆ ವಹಿಸಿದರೆ ಉತ್ತಮ. ಈ ಮುಂದಿನ 30 ದಿನಗಳಲ್ಲಿ ನಿಮ್ಮ ಮಾನಸಿಕ ಆರೋಗ್ಯ ಬಹಳ ಮಹತ್ವದ್ದು. ಅತಿಯಾದ ಯೋಚನೆ ಮಾಡಬೇಡಿ. ರಾತ್ರಿ ನಿದ್ದೆ ಇಲ್ಲದೆ ಮಲಗಿ ಚಿಂತಿಸಬೇಡಿ. ಏಕೆಂದರೆ ಧನು ರಾಶಿಯ ಮನಸ್ಸು ತುಂಬಾ ಸಂವೇದನಾಶೀಲ. ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ತೆಗೆದುಕೊಳ್ಳುವ ಸ್ವಭಾವ. ಅದನ್ನು ನಿಯಂತ್ರಿಸಿ. ಧ್ಯಾನ ಮಾಡಿ. ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಬೆಳಿಗ್ಗೆ ಮುಂಜಾನೆ ಸೂರ್ಯ ಉದಯಿಸುವ ಸಮಯದಲ್ಲಿ 15 ನಿಮಿಷ ಮೌನವಾಗಿ ಕೂರಿ. ಆ ಮೌನ ನಿಮ್ಮ ಮನಸ್ಸಿಗೆ ದೊಡ್ಡ ಔಷಧ. ವಿದ್ಯಾಭ್ಯಾಸದ ವಿಷಯದಲ್ಲಿ ಮಾತನಾಡುವುದಾದರೆ ಓದುತ್ತಿರುವ ಧನು ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಮಹತ್ವದ್ದು. ಗುರು ಗ್ರಹ ಜ್ಞಾನದ ಕಾರಕ. ಅವನ ಅನುಗ್ರಹ ನಿಮ್ಮ ಮೇಲಿರುವ ಕಾರಣ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಕಷ್ಟವಾಗಿದ್ದ ವಿಷಯಗಳು ಸ್ಪಷ್ಟವಾಗಲಿದೆ. ಪರೀಕ್ಷೆಯಲ್ಲಿ ನಿರೀಕ್ಷಿಸದ ಫಲಿತಾಂಶ ಬರಬಹುದು. ಒಳ್ಳೆ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುತ್ತಿರುವ ಧನು ರಾಶಿಯ ಯುವಜನರಿಗೆ ಈ ಹಂತ ಅನುಕೂಲಕರ. ಶ್ರಮ ಹಾಕಿ ಫಲ ಖಂಡಿತ ಸಿಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ಹೊರದೇಶಕ್ಕೆ ಹೋಗಲು ಬಯಸುತ್ತಿರುವ ಧನು ರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ಸುದ್ದಿ ಇದೆ. ಈ ಸಮಯ ನಿಮ್ಮ ವೀಸಾ ಅಥವಾ ಅಡ್ಮಿಷನ್ ವಿಷಯದಲ್ಲಿ ಒಂದು ಧನಾತ್ಮಕ ಬೆಳವಣಿಗೆ ಆಗಲಿದೆ. ತಡ ಆಗಿ ಕಾದಿರುವ ಒಪ್ಪಿಗೆ ಬರಬಹುದು. ಹೊಸ ಸ್ಕಾಲರ್ಶಿಪ್ ಅಥವಾ ಅವಕಾಶ ಬಾಗಿಲು ತಟ್ಟಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿ. ಪ್ರವಾಸ ಮತ್ತು ವಿದೇಶ ಅವಕಾಶಗಳ ಬಗ್ಗೆ ಹೇಳುವುದಾದರೆ ಧನು ರಾಶಿಗೆ ಪ್ರವಾಸ ಯಾವಾಗಲೂ ಶುಭ. ಅದರಲ್ಲೂ ಈ ಹಂತದಲ್ಲಿ ದೂರದ ಪ್ರಯಾಣ ನಿಮ್ಮ ಭಾಗ್ಯ ರೇಖೆಯನ್ನು ಬದಲಿಸಲಿದೆ. ವ್ಯಾಪಾರಕ್ಕಾಗಿ, ಕೆಲಸಕ್ಕಾಗಿ ಅಥವಾ ಯಾತ್ರೆಗಾಗಿ ಹೊರಡುವ ಯೋಚನೆ ಇದ್ದರೆ ಮುಂದೆ ಹೋಗಿ, ಹಿಂದೆ ಸರಿಯಬೇಡಿ. ಈ ಪ್ರಯಾಣ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ತೆರೆಯಲಿದೆ. ಅದ್ಭುತ ಲಾಭದ ಬಗ್ಗೆ ಮಾತನಾಡಲು ಇದು ಸರಿಯಾದ ಸಮಯ. ಎಲ್ಲಿಂದಲೋ ಒಂದು ಅನಿರೀಕ್ಷಿತ ಹಣ ಬರಬಹುದು. ಯಾರೋ ಸಾಲ ಕೊಟ್ಟಿದ್ದರೆ ಅದು ವಾಪಸ್ ಬರಬಹುದು. ಅಥವಾ ತಡ ಆಗಿದ್ದ ಬಾಕಿ ಹಣ ಕೈ ಸೇರಬಹುದು. ಭೂಮಿ ಅಥವಾ ಆಸ್ತಿ ಸಂಬಂಧಿ ಹಳೆ ವ್ಯವಹಾರ ತೀರ್ಮಾನ ಆಗಬಹುದು. ಹಿಡಿದಿಟ್ಟ ಹಣ ಬಿಡುಗಡೆ ಆಗಬಹುದು. ಇವೆಲ್ಲ ಗ್ರಹಸ್ಥಿತಿ ಸಾಧ್ಯ ಮಾಡಲಿರುವ ಶುಭಗಳು. ಆದರೆ ಒಂದು ಮಾತು, ಈ ಸಮಯ ಕೆಲವು ಅಡಗಿದ ಅಪಾಯಗ